ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದದ್ದು 5,000 ಕೋಟಿ ಮಂಗಮಾಯ ಆಯ್ತು. ಸಿಕ್ಕಿಬಿದ್ರು, ಉತ್ತರ ಕೊಡ್ಲಿಕ್ಕಾಗದೆ ಪರಿತಪಿಸಿದ್ರು. ಇಂಥವು ಬೇಕಾದಷ್ಟಿದೆ. ಈಗ ಹೊಸ ರಾಗ ತೆಗೆದಿದ್ದಾರೆ. 79 ಕೋಟಿ ಸತ್ತವರ ಖಾತೆಗಳಿಗೆ ಹೋಗಿಬಿಟ್ಟಿದೆ ಅಂತ. ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. 79 ಕೋಟಿ ಸತ್ತವರ ಖಾತೆಗೆ ಅಂದ್ರೆ 79 ಇಂಟು 2,000 ಎಷ್ಟಾಯ್ತು? 3,95,000 ಖಾತೆಗಳು ದುಡ್ಡು ಹೋಗಿದೆ, ಸತ್ತವರ ಖಾತೆಗಳು. ಹಾಗಿದ್ರೆ 24ನೇ ಕಂತು ನೀವು ಹಾಕೋ ಹೊತ್ತಿಗೆ 3,75,000 ಗೃಹಲಕ್ಷ್ಮಿಯರು ಕಣ್ಮರೆ ಆದ್ರ, ಅವರು ತೀರ್ಕೊಂಡು ಹೋದ್ರ? ಇದಕ್ಕೇನಾದ್ರೂ ನಿಮ್ಮಲ್ಲಿ ಪುರಾವೆ ಇದೆಯಾ? ಇದಕ್ಕೆ ಪುರಾವೆ ಇರಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ. ಅಂದ್ರೆ ದಾರಿ ತಪ್ಪಿಸುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಲೂಟಿಗೆ ಏನೇನು ಮಾರ್ಗಗಳು ಬೇಕೋ ಅದನ್ನ ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವರು ಯಾರು ಏನೇ ಮಾಡಿದ್ರು ಕೂಡ ಮುಂದಿನ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, ರಾಜ್ಯದ ಯೋಗಕ್ಷೇಮವನ್ನ ಮಾಡತಕ್ಕಂಥ, ಜನರನ್ನ ಸಂತೃಪ್ತಿ ಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ.